ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಪ್ರತಿದಾಳಿ ಮಾಡ್ತಾ ಇದೆ. ಅಮೆರಿಕ ರಾಯಭಾರ ಕಚೇರಿ ಬಳಿಕ ಇದೀಗ ರಡಾರ್ ಕೂಡ ಇಲ್ಲಿ ಉಡೀಸ್ ಮಾಡಿರುವಂತದ್ದು. ಗಲ್ಫ್ ಪ್ರದೇಶದಲ್ಲಿರುವಂತಹ ಅಮೆರಿಕ ರಡಾರ್ ವ್ಯವಸ್ಥೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅಮೆರಿಕ ಎಎನ್ FPS 132 ಇದೀಗ ಇದೆಲ್ಲವೂ ಕೂಡ ನಾಶ ಮಾಡಿದೆ ಇರಾನ್. 5000 ಕಿಲೋಮೀಟರ್ ಸಾಮರ್ಥ್ಯವನ್ನ ಹೊಂದಿದ್ದಂತಹ ರಡಾರ್ ಮೇಲೆ ದಾಳಿ ಮಾಡಿದೆ. ಕ್ಷಿಪಣಿ ದಾಳಿ ಮಾಡುವ ಮೂಲಕ ರಡಾರ್ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ರಡಾರ್ ನಾಶದ ಬಗ್ಗೆ ಕತಾರ್ ಅಧಿಕಾರಿಗಳಿಂದ ಇದೀಗ ಮಾಹಿತಿ ಸಿಗ್ತಾ ಇರುವಂತದ್ದು. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಈಗ ಫೈಟ್ ಮಾಡ್ತಾ ಇರುವಂತದ್ದು ಇರಾನ್ ದೇಶ. ಇದೀಗ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ. ಇರಾನ್ ಕೂಡ ಬೇರೆ ಬೇರೆ ದೇಶಗಳ ಒಂದು ಆರ್ಮಿ ಕ್ಯಾಂಪ್ಗಳಿರ್ಬೋದು ಅಥವಾ ಅವರಿಗೆ ಪ್ರಮುಖವಾದಂತಹ ಕ್ಷಿಪಣಿಗಳು, ಯುದ್ಧಕ್ಕೆ ಬಳಸ್ತಾ ಇದ್ದಂತ ಅವರ ಅಸ್ತ್ರಗಳು ಎಲ್ಲವೂ ಕೂಡ ಟಾರ್ಗೆಟ್ ಮಾಡಿಕೊಂಡು ಎಲ್ಲೆಲ್ಲಿದೆಯಲ್ಲ ಅದನ್ನೇ ಸರ್ವನಾಶ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನೋಡಿ, ಅಮೆರಿಕ ರಾಯಭಾರ ಕಚೇರಿ ಉಡೀಸ್ ಮಾಡಿದ್ರು, ಅದು ಕೂಡ ಡ್ಯಾಮೇಜ್ ಆಗಿದೆ. ಈಗಾಗಲೇ ನಿನ್ನೆ ಅಷ್ಟೇ ದಾಳಿ ಮಾಡಿದ್ರು ಇರಾನ್ ಅವರು. ಅದಾದ ನಂತರ ಇದೀಗ ಅಮೆರಿಕದ ರಡಾರ್ ಕೂಡ ಉಡೀಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಂದನೇ ಬರ್ತಾ ಇರುವಂತಹ ಮಾಹಿತಿ ಇದು. ಗಲ್ಫ್ ಪ್ರದೇಶದಲ್ಲೇ ಇರುವಂತಹ ಅಮೆರಿಕ ರಡಾರ್ ವ್ಯವಸ್ಥೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅಮೆರಿಕ ಎಎನ್ FPS 132 ಇದನ್ನ ಇದೀಗ ನಾಶ ಮಾಡಿದೆ ಇರಾನ್. 5000 ಕಿಲೋಮೀಟರ್ ಸಾಮರ್ಥ್ಯವನ್ನ ಹೊಂದಿದ್ದಂತ ಈ ಒಂದು ಅಸ್ತ್ರ ಇದೆಯಲ್ಲ, ಯುದ್ಧಕ್ಕೆ ಇವರು ಬಳಸ್ತಾ ಇದ್ರು. ಇದನ್ನೇ ಇದೀಗ ಟಾರ್ಗೆಟ್ ಮಾಡಿ ಇರಾನ್ ಸಂಪೂರ್ಣವಾಗಿ ನಾಶ ಮಾಡಿದೆ.